ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಐಶು ರೆಸಿಪಿ. ಬನ್ನಿ ಇವತ್ತು ಬೆಂಡೆಕಾಯಿ ಪಲ್ಯ ಮತ್ತು ಸಾಫ್ಟ್ ಆದಂಥ ಪದುರು ಚಪಾತಿನ ಯಾವ ರೀತಿ ಮಾಡ್ಕೊಳ್ಳೋದು ತುಂಬ ಈಸಿ ವಿಧಾನದಲ್ಲಿ ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಈ ಬೆಂಡೆಕಾಯಿ ಚಪಾತಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಲೇಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಬನ್ನಿ ಚಪಾತಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಇಲ್ಲಿ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನ ಜರಡಿ ಮಾಡ್ಕೊಳ್ಬೇಕು, ಅಂದರೆ ಸೋಸ್ಕೊಳ್ಬೇಕು. ನಾವು ಹಿಟ್ಟನ್ನ ಸೋಸ್ಕೊಳ್ಳೋದ್ರಿಂದ ಚಪಾತಿ ಕಲರ್ ತುಂಬ ವೈಟ್ ಆಗಿ ಬರುತ್ತೆ. ಹಿಟ್ಟನ್ನ ಸೋಸ್ಬಿಟ್ಟೇ ಮಾಡ್ಕೊಳ್ಳಿ. ಮತ್ತು ಮೈದಾ ಹಿಟ್ಟಿಂದ ಮಾಡಿದಷ್ಟು ಚೆನ್ನಾಗಿ ಬರೋದಿಲ್ಲ. ಗೋಧಿ ಹಿಟ್ಟಿಂದ ಮಾಡ್ಕೊಂಡ್ರೇ ತುಂಬ ಚೆನ್ನಾಗಿ ಬರುತ್ತೆ. ಹೆಲ್ತ್ಗೂ ತುಂಬ ಒಳ್ಳೆಯದು. ಎಲ್ಲ ಹಿಟ್ಟನ್ನು ಚೆನ್ನಾಗಿ ಜರಡಿ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಹಿಟ್ಟು ಒಂದು ಸಲ ಹಾಗೆ ಕಲಿಸ್ಕೊಳ್ಬೇಕು. ಹಿಟ್ಟನ್ನ ಕಲಿಸ್ಬಿಟ್ಟು ಇವಾಗ ನೀರು ಹಾಕಿಬಿಟ್ಟು ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ಬೇಕು. ನಾವು ಡೈಲಿ ಚಪಾತಿ ಮಾಡುವಾಗೆಲ್ಲ ಹಿಟ್ಟನ್ನ ಹೇಗೆ ನಾದ್ಕೊಳ್ತೀವೋ ಹಾಗೆ ಚೆನ್ನಾಗಿ ಅದನ್ನು ನಾದ್ಕೊಳ್ಬೇಕು. ತೀರಾ ಸಾಫ್ಟು ಮಾಡೋಕ್ಕೆ ಹೋಗಬಾರ್ದು, ತೀರಾ ಗಟ್ಟಿನೂ ಮಾಡೋಕ್ಕೆ ಹೋಗಬಾರ್ದು. ಮೀಡಿಯಮ್ ಸಾಫ್ಟಲ್ಲಿ ಹಿಟ್ಟನ್ನ ನಾದ್ಕೊಂಡ್ರೆ ಅಷ್ಟೇ ಸಾಕು. ಮತ್ತು ಹಿಟ್ಟನ್ನ ನಾದ್ಬಿಟ್ಟು ನಾವು ತಕ್ಷಣ ಚಪಾತಿ ಮಾಡೋಕ್ಕೆ ಹೋಗಬಾರ್ದು. ಯಾವಾಗಲೂ ನಾವು ಅದನ್ನು ಒಂದು 30 ನಿಮಿಷ ಅಥವಾ 40 ನಿಮಿಷ ಅದನ್ನು ನೆನೆಯಲಿಕ್ಕೆ ಬಿಡಬೇಕು. ಇದರಿಂದನೂ ಚಪಾತಿ ಸಾಫ್ಟಾಗಿ ಬರಲಿಕ್ಕೆ ಕಾರಣವಾಗುತ್ತೆ. ಅದಕ್ಕೋಸ್ಕರ ಟೈಮ್ ಇಲ್ಲಾಂದರೆ ಒಂದು 20 ನಿಮಿಷ ಆದರೂ ನೀವು ಅದನ್ನು ಬಿಟ್ಬಿಟ್ಟು ಆಮೇಲೆ ಮಾಡ್ಕೊಳ್ಳಿ. ಇವಾಗ ಹಿಟ್ಟೆಲ್ಲ ಕಲಸಿದ ನಂತರ ನಾವು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿಬಿಟ್ಟು ಚೆನ್ನಾಗಿ ಸವರ್ಬಿಟ್ಟು ಅದರ ಮೇಲೆ ಒಂದು ತಟ್ಟೆನ ಮುಚ್ಚಿಬಿಟ್ಟು ಅದನ್ನು ಇವಾಗ ಒಂದು 30ರಿಂದ 40 ನಿಮಿಷ ನಾನು ಸೈಡ್ಗೆ ಎತ್ತಿಟ್ಕೊತೀನಿ. ಇವಾಗ ಪಲ್ಯ ಮಾಡಲಿಕ್ಕೆ ಮೊದಲು ಬೆಂಡೆಕಾಯಿನ ಚೆನ್ನಾಗಿ 1-2 ಸಲ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ನಾನು 4 ಬೆಂಡೆಕಾಯಿನ ಒಂದೇ ಸಲ ತೊಗೊಂಡ್ಬಿಟ್ಟು ಈ ಥರ ಕಟ್ ಮಾಡ್ಕೊಳ್ತೀನಿ. ಇದರಿಂದ ಟೈಮು ತುಂಬ ಸೇವ್ ಆಗುತ್ತೆ ಮತ್ತು ಎಲ್ಲನೂ ಒಂದೇ ಸೈಜಲ್ಲಿ ಚೆನ್ನಾಗಿ ಕಟ್ ಮಾಡಲಿಕ್ಕೂ ಸಹ ಬರುತ್ತೆ. ಅದಕ್ಕೋಸ್ಕರ ನಾನು ಈ ಥರನೇ ಮಾಡ್ಕೊಳ್ತೀನಿ. ನೋಡಿ, ಹಿಂದಿಂದಿರೋ ದಂಡನ್ನ ಈ ಥರ ತೆಗೆದುಬಿಟ್ಟು ನಾವು ಒಂದೇ ಸೈಜಲ್ಲಿ ಆದಷ್ಟು ಕಟ್ ಮಾಡ್ಕೊಳ್ಬೇಕು. ಇವಾಗ ಬೆಂಡೆಕಾಯಿನ ಕಟ್ ಮಾಡಿದಾದ ನಂತರ 1-2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು 1 ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡ್ಕೊತೀನಿ. ಇವೆರಡನ್ನೂ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1-2 ಹಸಿಮೆಣಸಿನ್ಕಾಯಿನೂ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಳ್ತೀನಿ. ಈ ಪಲ್ಯಗೆ ಈರುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು 2 ಈರುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಟೊಮೆಟೊವನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಮತ್ತು ಹಸಿಮೆಣಸಿನ್ಕಾಯಿ ತೊಗೊಂಡಿರ್ತೀವಲ್ಲ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ಬೇಕು. ನೋಡಿ, ಕೊತ್ತಂಬರಿಯನ್ನು ಸಹ ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಎಲ್ಲನೂ ಸೈಡ್ಗೆ ಎತ್ತಿಟ್ಕೊಂಡೆ. ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ನಾವು ಕಟ್ ಮಾಡಿರುವಂಥ ಬೆಂಡೆಕಾಯಿನ ಮೊದಲು ಹಾಕ್ಕೊಳ್ಬೇಕಾಗುತ್ತೆ. ನಾವು ಬೆಂಡೆಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ 1-2 ನಿಮಿಷ ಹುರ್ಕೊಳ್ಬೇಕು. ಇದರಿಂದ ಬೆಂಡೆಕಾಯಿ ಎಲ್ಲ ಜಿಗಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಬೆಂಡೆಕಾಯಿನ ನಾವು ಎಣ್ಣೆಯಲ್ಲಿ ಮೊದಲು ಹುರಿದುಬಿಟ್ಟು ಮಾಡ್ಕೊಳ್ಬೇಕು. ನಾವು ಒಂದು 60% ಆದರೂ ಇದರಲ್ಲೇ ಹುರ್ಕೊಳ್ಬೇಕು. ಆಮೇಲೆ ಒಗ್ಗರಣೆ ಮಾಡಿಬಿಟ್ಟು ಬೆಂಡೆಕಾಯಿನ ಅದಕ್ಕೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ಆಗೋಯಿತು. ನೋಡಿ, ಇವಾಗ ಇದು ಅರ್ಧ ಭಾಗದಷ್ಟು ಆಗಿದೆ ಅಲ್ವಾ. ಇನ್ನೂ ಸ್ವಲ್ಪ ಹುರಿದ್ಬಿಟ್ಟು ಇವಾಗ ಅದನ್ನು ಎತ್ತಿಟ್ಕೊಳ್ತೀನಿ. ನೋಡಿ, ಇವಾಗ ಇದು ಕಂಪ್ಲೀಟಾಗಿ ಡಬಲ್ ಸೈಜ್ ಇತ್ತಲ್ವ, ಇದು ಕಂಪ್ಲೀಟಾಗಿ ಅರ್ಧದಷ್ಟು ಆಗಿದೆ. ಅದಕ್ಕೋಸ್ಕರ ಇವಾಗ ಇದನ್ನು ತೆಗೆದುಬಿಟ್ಟು ಅದೇ ಕಡಾಯಿಗೆ ಒಗ್ಗರಣೆ ಮಾಡ್ಕೊತೀನಿ. ಇವಾಗ ಅದಕ್ಕೆ ಮತ್ತೆ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಳ್ಳಿ. ಜೀರಿಗೆ ಸಾಸಿವೆ ಸಿಡಿದ ನಂತರ 1-2 ಎಳೆ ಆಗೋಷ್ಟು ಕರಿಬೇವಿನ ಸೊಪ್ಪು ಮತ್ತು ಕಟ್ ಮಾಡಿರುವಂಥ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಎಲ್ಲನೂ ಆ್ಯಡ್ ಮಾಡ್ಕೊಳ್ಬೇಕು. ಆದರೆ ಈರುಳ್ಳಿನ ಹಾಕಿ 1-2 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಾದಮೇಲೆ ಮತ್ತು ಅದಕ್ಕೆ ಇವಾಗ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಅದನ್ನು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗ್ತಿದ್ದಂತೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಅದನ್ನು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಎಣ್ಣೆ ಜೊತೆನೇ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಈ ಪಲ್ಯನ ಈ ಥರ ಹುರಿದ್ಬಿಟ್ಟು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲರೂ ಅಷ್ಟೇ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಮತ್ತು ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ಮುಂಚೆ ಉಪ್ಪು ಹಾಕ್ಕೊಂಡ್ಬಿಟ್ಟು ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅರಿಶಿಣ, ಒಂದು ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಮತ್ತು 1-2 ಚಿಟಿಕೆ ಆಗೋಷ್ಟು ಅರಿಶಿಣನ ಹಾಕಿಬಿಟ್ಟು ಎಲ್ಲನೂ ಎಣ್ಣೆ ಜೊತೆನೇ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾವು ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕಬೇಕಾಗುತ್ತೆ. ನೋಡಿ, ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು
ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಖಾರ ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇವಾಗ ಖಾರ ಹಾಕಿಬಿಟ್ಟು ಒಂದು ನಿಮಿಷ ಅದನ್ನು ಹಾಗೆ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾವು ಹುರಿದಿಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕ್ಕೊಳ್ಬೇಕಾಗುತ್ತೆ. ನಾವು ಇದಕ್ಕೆ ನೀರೇನು ಆ್ಯಡ್ ಮಾಡೋ ಹಾಗಿಲ್ಲ. ಈ ಬೆಂಡೆಕಾಯಿನೇ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಸ್ವಲ್ಪ ಬೆಂಡೆಕಾಯಲ್ಲಿರೋ ನೀರಿನ ಅಂಶ ಬಿಡುತ್ತೆ, ಅದರಿಂದನೇ ಅದು ಚೆನ್ನಾಗಿ ಬೇಯುತ್ತೆ. ಒಂದೆರಡು ನಿಮಿಷ ಆದಷ್ಟು ಕಡಿಮೆಲಿಟ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ, ಯಾಕಂದರೆ ನೀರು ಹಾಕದೇ ಇರೋ ಕಾರಣ ಬುಡ ಸೀದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮುಂಚೂಳನ ಮುಚ್ಚಿಬಿಟ್ರೆ ಆಗೋಯ್ತು. ಈ ಪಲ್ಯ ರೆಡಿಯಾಗಿದೆ. ಇವಾಗ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚಪಾತಿಗೆ ಹಿಟ್ಟೆಲ್ಲ ಕಲಸಿದ್ವಲ್ಲ, ಅದಕ್ಕೂ ಒಂದು 30-40 ನಿಮಿಷ ಆಗಿದೆ. ಇವಾಗ ಹಿಟ್ಟೆಲ್ಲ ತುಂಬಿ ಚೆನ್ನಾಗಿ ಸಾಫ್ಟಾಗಿ ನೆಂದಿದೆ. ಇವಾಗ ಚಪಾತಿನ ಮಾಡ್ಕೊಳ್ಬೇಕಾಗುತ್ತೆ. ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಒಂದೆರಡು ನಿಮಿಷ ಇದನ್ನು ಈ ಥರನೇ ಒತ್ಕೊಳ್ಬೇಕು. ಚೆನ್ನಾಗಿ ಇದನ್ನು ಒತ್ಬಿಟ್ಟು ನೀವು ಯಾವ ಸೈಜಲ್ಲಿ ಚಪಾತಿ ಮಾಡ್ತೀರೋ ಅಷ್ಟೇ ಉಂಡೆನ ತೊಗೊಳ್ಬೇಕು. ನೋಡಿ ಈ ಥರ ಚಪಾತಿನ ನಾನು ಪೂರಿ ಸೈಜಲ್ಲೇ ಉಂಡೆಗಳನ್ನ ತೊಗೊಳ್ತಾ ಇದ್ದೀನಿ, ಯಾಕಂದರೆ ಇದು ಪದರ್ ಚಪಾತಿ ಮಾಡೋದ್ರಿಂದ. ನೋಡಿ ಒಂದು ಉಂಡೆನ ತೊಗೊಂಡ್ಬಿಟ್ಟು ಈ ಥರ ಸ್ವಲ್ಪ ಅದನ್ನು ಲಾಟಿಸ್ಬೇಕು. ಇನ್ನೊಂದು ಉಂಡೆನ ತೊಗೊಂಡು ಅದನ್ನು ಈ ಥರನೇ ಲಾಟಿಸ್ಬೇಕು. ಈ ಥರ ಮಾಡೋದ್ರಿಂದ ಲೇಯರ್ ಆಗಿ ಬರುತ್ತೆ. ನೀವು ಬೇಕಾದರೆ 3 ಲೇಯರ್ 4 ಲೇಯರ್ ಈ ಥರ ಮಾಡ್ಕೊಳ್ಬೋದು. ನಾನು ಜಸ್ಟ್ 2 ಲೇಯರಿಂದ ಮಾಡ್ತಾಯಿದ್ದೀನಿ. ಇವಾಗ ಒಂದಕ್ಕೆ ಎಣ್ಣೆನ ಸವರ್ಬಿಟ್ಟು ಒಂದು ಸ್ವಲ್ಪ ಒಣ ಹಿಟ್ಟನ್ನ ಹಾಕ್ಕೊಳ್ಬೇಕು. ನೋಡಿ ಒಣ ಹಿಟ್ಟು ಹಾಕಿಬಿಟ್ಟು ಇವಾಗ ಇನ್ನೊಂದು ಚಪಾತಿ ಉಂಡೆ ಇದೆ ನೋಡಿ, ಅದು ಅದ್ರ ಮೇಲೆ ಇಟ್ಬಿಟ್ಟು ಈ ಥರ ಅಂಟಿಸಿ ನಾವು ಚಪಾತಿನ ಲಾಟಿಸ್ಕೊಳ್ಬೇಕು. ಈ ಥರ ಒಂದು ಸಲ ಟ್ರೈ ಮಾಡಿ, ಚಪಾತಿ ಯಾರು ಮಾಡಿಲ್ವೋ ನೋಡಿ ಈ ಥರ ಲಾಟಿಸ್ಬಿಟ್ರೆ ಆಗೋದು. ಚೆನ್ನಾಗಿ ಸಾಫ್ಟಾಗೂ ಬರುತ್ತೆ, ಅಷ್ಟೇ ಉಬ್ಬಿ ಬರುತ್ತೆ, ಮತ್ತು ತಿನ್ನಲಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಎಲ್ಲ ಚಪಾತಿನೂ ಇದೇ ರೀತಿ ಮಾಡ್ಕೊಳ್ಬೇಕು. ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಹೆಂಚನ್ನ ಇಡಬೇಕು. ಹೆಂಚು ಬಿಸಿ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಸವರ್ಬಿಟ್ಟು ಮಾಡಿರುವಂಥ ಚಪಾತಿನ ಹಾಕಿಬಿಟ್ಟು ಮೇಲ್ಗಡೆನೂ ಎಣ್ಣೆನ ಚೆನ್ನಾಗಿ ಹಚ್ಕೊಳ್ಬೇಕು. ಹಚ್ಕೊಂಡ್ಬಿಟ್ಟು ಒಂದು ನಿಮಿಷ ಆದ ನಂತರ ಅದನ್ನು ತಿರುಗಿಸಾಕಬೇಕು. ನೋಡಿ ಇವಾಗಲೇ ಅದು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ. ಇವಾಗ ಈ ಕಡೆನೂ ತಿರುಗಿಸ್ಬಿಟ್ಟು ಈ ಕಡೆನೂ ಚೆನ್ನಾಗಿ ಎಣ್ಣೆನ ಹಚ್ಕೊಳ್ಬೇಕು. ನೋಡಿ ಎರಡೇ ಕಡೆ ಚೆನ್ನಾಗಿ ಇವಾಗ ಬೇಯಿಸ್ಕೊಳ್ಬೇಕು. ನೋಡಿ ಈ ಥರ ಒಂದು ಸಲ ಚಪಾತಿನ ನೀವು ಟ್ರೈ ಮಾಡಿ, ತುಂಬ ಸಾಫ್ಟಾಗಿ ಬರುತ್ತೆ, ಅಷ್ಟೇ ಪದರಾಗಿ ಬರುತ್ತೆ. ನೋಡಿ ನಾನು ಎಲ್ಲ ಚಪಾತಿನೂ ಇದೇ ರೀತಿ ಮಾಡಿ ಎತ್ತಿಟ್ಕೊಳ್ತೀನಿ. ಇವಾಗ ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡೋದು ನೋಡಿದ್ರಲ್ಲ, ಇವಾಗ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿನ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಮತ್ತು ಎಷ್ಟು ಲೇಯರಾಗಿ ಬಂದಿದೆ ನೋಡಿ. ಪಲ್ಯನೂ ಅಷ್ಟೇ ಚೆನ್ನಾಗಿ ಬರುತ್ತೆ. ನೀವು ಮನೆಯಲ್ಲಿ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.